ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಏಜ್ ಅಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಅಪ್ಡೇಟ್ನ ಮಾಡ್ಕೋಬೇಕು ಅಂತ ಇದ್ದರೆ, ತಂದೆ ಮನೆಯಿಂದ ಗಂಡನ ಮನೆಗೆ ನಿಮ್ಮ ಆಧಾರ್ ಕಾರ್ಡ್ನ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದರೆ, ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಗ್ರಾಮದ ಹೆಸರು, ಪಿನ್ ಕೋಡು, ತಾಲೂಕು, ಹೋಬಳಿ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ಇದ್ದರೆ, ಈ ಒಂದು ವಿಡಿಯೋದಲ್ಲಿ ಯಾವುದೇ ದಾಖಲಾತಿ ಇಲ್ದಂಗೆ ಯಾವ ರೀತಿ ಚೇಂಜ್ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದರಿಂದ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಮನೇಲೇ ಕೂಡ ನೀವೇ ಕೂಡ ಅಪ್ಲೈ ಮಾಡ್ಬೋದು. ಸಂಪೂರ್ಣದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮೊದಲಿಗೆ ಸ್ನೇಹಿತರೆ, ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು myAadhar.uida.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಿ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು. ಹಾಗೆಯೇ ಅಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಹಾಕಬೇಕು. ತದನಂತರ ಕೆಳಗಡೆ ಬಂದು ಲಾಗಿನ್ ವಿತ್ OTP ಅಂತ ಆಪ್ಷನ್ ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಆ ಬಾಕ್ಸಲ್ಲಿ ಹಾಕಿ ನೀವು ಕೆಳಗಡೆ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿಯಾದಂಥ ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ, ನೀವು ಅಡ್ರೆಸ್ ಅಪ್ಡೇಟ್ ಮಾಡಬೇಕು ಅಂದರೆ ಮೇಲ್ಗಡೆ ಕಾರ್ನರಲ್ಲಿ ತೋರಿಸ್ತಾ ಇದೆ ನೋಡಿ, ಅಡ್ರೆಸ್ ಅಪ್ಡೇಟ್ ಅಂತ. ನೀವು ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಎರಡು ರೀತಿಯಾದಂಥ ಆಪ್ಷನ್ಗಳು ತೋರಿಸ್ತವೆ. ಇಲ್ಲಿ ಅಪ್ಡೇಟ್ ಅಡ್ರೆಸ್ ಯೂಸಿಂಗ್ ಡಾಕ್ಯುಮೆಂಟ್ಸ್ ಫ್ಯಾಮಿಲಿ ಅಂಡರ್ ಅಂತ ಬರುತ್ತೆ. ಅಂದರೆ ಫ್ಯಾಮಿಲಿಯವರ ಆಧಾರ್ ಕಾರ್ಡ್ನ ಬಳಸ್ಕೊಂಡು. ಎರಡನೇದು ಫ್ಯಾಮಿಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಮುಖಾಂತರನೂ ಕೂಡ ಮಾಡ್ಬೋದು. ಇಲ್ಲಿ ಯಾವುದೇ ದಾಖಲಾತಿ ಇಲ್ದಂಗೆ ಮಾಡ್ತೀನಿ ಅಂತಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಸ್ನೇಹಿತರೆ, ನೆಕ್ಸ್ಟ್ ಪೇಜು ಆಲ್ರೆಡಿ ಇರ್ತಕ್ಕಂಥ ನಿಮ್ಮ ಅಡ್ರೆಸ್ ಡೀಟೇಲ್ಸು ಇಲ್ಲಿ ಶೋ ಆಗ್ತದೆ. ನೀವು ಹೊಸದಾಗಿ ಅಡ್ರೆಸ್ನ ಟೈಪ್ ಮಾಡಬೇಕು ಅಥವಾ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬರ್ಬೇಕಾಗತ್ತೆ. ಇಲ್ಲಿ ಸಿಂಪಲಾಗಿ ಸ್ನೇಹಿತರೆ, ಇಲ್ಲೇನು ನೀವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಅಂದರೆ ನಿಮ್ಮ ಕುಟುಂಬ ಮುಖ್ಯಸ್ಥರ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗ್ತದೆ. ಅವರ ಅಡ್ರೆಸ್ಸು ನಿಮ್ಮ ಆಧಾರ್ ಕಾರ್ಡ್ಗೆ ಯಾರು ಚೇಂಜ್ ಮಾಡ್ತಿದ್ದೀರಿ ಅವ್ರಿಗೆ ಚೇಂಜ್ ಆಗುತ್ತೆ. ಇಲ್ಲಿ ಕುಟುಂಬ ಮುಖ್ಯಸ್ಥರ ಆಧಾರ್ ನಂಬರ್ನ ಹಾಕಬೇಕು. ಆಧಾರ್ ನಂಬರ್ನ ಹಾಕಿದ ನಂತರ ನೆಕ್ಸ್ಟು ಜಸ್ಟ್ ಕ್ಲಿಕ್ ಮಾಡಿದ್ರೆ ಅವರ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಕ್ಕಂಥ 4 ಡಿಜಿಟ್ ಇರ್ತಕ್ಕಂಥ ಫೋನ್ ನಂಬರ್ ಸಂಖ್ಯೆಯಲ್ಲಿ ತೋರಿಸುತ್ತೆ. ಹಾಗೆಯೇ ನೆಕ್ಸ್ಟ್ ಆಪ್ಷನ್ ಬಂದು ಕುಟುಂಬದ ಸದಸ್ಯರಿಗೆ ನೀವು ಏನಾಗಬೇಕು ಆ ಆಪ್ಷನ್ ಕೇಳುತ್ತೆ. ಅಂದರೆ ಮೇಲ್ಗಡೆ ಏನು ಕುಟುಂಬದ ಸದಸ್ಯರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವ್ರಿಗೆ ನಿಮ್ಮ ಸಂಬಂಧ ಏನಾಗಬೇಕು, ಸ್ಪೋಸಾ, ಸಿಬ್ಲಿಂಗ, ಮದರ ಅಥವಾ ಲೀಗಲ್ ಗಾರ್ಡಿನಿಯನ, ಫಾದರ ಅಥವಾ ಚೈಲ್ಡ, ಇಷ್ಟು ಆಪ್ಷನಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ನ ನೀವು ಏನಾಗಬೇಕು ಸಂಬಂಧ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ, ಕೆಳಗಡೆ ಬಂದು ಲೀಗಲ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿಯಾದಂಥ ಒಂದು ಪಾಪಪ್ ಶೋ ಆಗುತ್ತೆ. ಈ ಪಾಪಪ್ಪಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ವೇಳೆ ಸಕ್ಸಸ್ಫುಲ್ಲಾಗಿ ನಿಮ್ಮದು ಸಬ್ಮಿಟ್ ಆದ ನಂತರ ನಿಮ್ದು ಏನಾದ್ರು ಕಾರ್ಡು ಜನ್ರೇಟ್ ಆಗುತ್ತೆ ಅಂತಿದ್ದರೆ ಅಲ್ಲಿ ಡಾಟರ್ ಆಫ್, ಸನ್ ಆಫು, ವೈಫ್ ಆಫ್ ಅಂತ ಬರೋಲ್ಲ, ಕೇರ್ ಆಫ್ ಅಂತ ಬರುತ್ತೆ. ಆ ಎಲ್ಲ ಡೀಟೇಲ್ಸು ಕೊಟ್ಟಿದ್ದಾರೆ. ಓಕೆ ಅಂತ ಮಾಡಿ, ನೆಕ್ಸ್ಟ್ ಅಂತ ಮಾಡಿ. ತದನಂತರ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಟಿಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ 2 ಪೇಮೆಂಟ್ ಆಪ್ಷನ್ಗಳು ಬರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು, ಈಗ ಸಪೋಸ್ ನಾನು ರೋಜರ್ ಪೇನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ತದನಂತರ ಈ ರೀತಿಯಾದಂಥ ನೆಕ್ಸ್ಟ್ ಪೇಜು ನಿಮಗೆ ಓಪನ್ ಆಗ್ತದೆ. ಇಲ್ಲಿ 75 ರೂಪೀಸ್ನ ಅಮೌಂಟ್ನ ನೀವು ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಕಾಣ್ತಿರ್ತಕ್ಕಂಥ QR ಕೋಡ್ನ QR ಕೋಡ್ ಅಂತ ಕ್ಲಿಕ್ ಮಾಡಿ ಈ ರೀತಿ ಬಾರ್ ಕೋಡ್ ಶೋ ಆಗುತ್ತೆ. ಇವಾಗ ನಿಮ್ಮ ಫೋನ್ಪೇ, ಗೂಗಲ್ ಪೇನ ಬಳಸ್ಕೊಂಡು ಇಲ್ಲಿ ಕಾಣ್ತಾ ಇರೋ ಬಾರ್ ಕೋಡ್ನ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಪೇಮೆಂಟ್ನ ಮಾಡ್ಬೋದು. ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆದ ನಂತರ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ನೀವು ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿ ವೆಯ್ಟ್ ಮಾಡಬೇಕಾಗ್ತದೆ. ತದನಂತರ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗ್ತದೆ. ಮತ್ತು ಡೌನ್ಲೋಡ್ ಅಕ್ಲಾನ್ಮೆಂಟ್ ಅಂತ ಇಲ್ಲಿ ಒಂದು ಫಾರ್ಮು ಕೂಡ ನಿಮಗೆ ಡೌನ್ಲೋಡ್ ಆಗುತ್ತೆ. ನಿಮ್ಮದು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದ್ದರೆ ಅದು ಅಕ್ಲಾನ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ನಿಮಗೆ ಆ ಒಂದು ಅಕ್ಲಾನ್ಮೆಂಟ್ನ SRN ನಂಬರ್ನ ಬಳಸ್ಕೊಂಡು ನೀವು ನಿಮ್ಮದು ಆಗಿದೆಯೋ ಇಲ್ವೋ ಆಧಾರ್ ಕಾರ್ಡ್ ಅಂತ ಚೆಕ್ ಮಾಡ್ಬೋದು. ಇಷ್ಟಾದ ನಂತರ ಮತ್ತೆ ಸ್ನೇಹಿತರೆ, ಇನ್ನೊಂದು ಕೆಲಸನ ಮಾಡಬೇಕು. ಇವಾಗ ಯಾರ್ದು ಹೆಸರದ್ದು ಚೇಂಜ್ ಮಾಡಿದರೆ ಅವ್ರದ್ದು ಲಾಗಿನ್ ಮಾಡ್ಕೊಂಡಿದ್ರೆ, ಈಗ ಹೆಡ್ ಆಫ್ ದಿ ಫ್ಯಾಮಿಲಿ ಅವ್ರದ್ದು ಆಧಾರ್ ಕಾರ್ಡ್ನ ಹಾಕ್ಬಿಟ್ಟು ಇಲ್ಲಿ ಪರ್ಮಿಷನ್ನ ನೀವು ಅಲೋ ಅಂತ ಮಾಡಬೇಕಾಗತ್ತೆ. ಅಲ್ಲಿ ಅವ್ರದ್ದು ಆಧಾರ್ ನಂಬರ್ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದೆ. OTP ಬಂತು. OTPನ ಹಾಕಿ ಸಬ್ಮಿಟ್ ಮಾಡ್ತಾಯಿದ್ದೀನಿ. ತದನಂತರ ನೆಕ್ಸ್ಟ್ ಡ್ಯಾಶ್ಬೋರ್ಡ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ, ಮೈ ಹೆಡ್ ಆಫ್ ದಿ ಫ್ಯಾಮಿಲಿ HOF ರಿಕ್ವೆಸ್ಟ್ ಅಂತ ಬರ್ತಾಯಿದೆ ನೋಡಿ. ಆ ಒಂದು ಆಪ್ಷನ್ನ ಬಂದು ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನೀವು ಡೌನ್ಲೋಡ್ ಮಾಡಿರೋ ಅಕ್ಲಾನ್ಮೆಂಟಲ್ಲಿ SRN ನಂಬರ್ ಅಂತ ಬಂದಿರುತ್ತೆ. ಈ ಒಂದು SRN ನಂಬರ ನೀವು ಕಾಪಿ ಮಾಡ್ಕೋಬೇಕಾಗತ್ತೆ. ಕಾಪಿ ಮಾಡಿಕೊಂಡು ನೀವು ನಿಮ್ಮ ಕುಟುಂಬ ಸದಸ್ಯರಿಗೆ ನಿಮ್ಮ ಅಡ್ರೆಸ್ನ ಶೇರ್ ಮಾಡೋಕ್ಕೆ ಅನುಮತಿ ಇದೆ ಅಂತ ನೀವು ಇಲ್ಲಿ ಘೋಷಣೆ ಮಾಡಬೇಕಾಗತ್ತೆ. ನಾನು SRN ನಂಬರ್ನ ಅಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಈ ರೀತಿ ಅಕ್ಸೆಪ್ಟ್ ಅಂತ ಬರುತ್ತೆ. ಯು ಹ್ಯಾವ್ ಎ ರಿಸೀವ್ಡ್ ರಿಸ್ಪೆಕ್ಟ್ SRN ನಂಬರ್, ಇಂಥವ್ರಿಗೆ ನಿಮ್ಮದು ಅಡ್ರೆಸ್ನ ಶೇರ್ ಮಾಡ್ತೀರಾ ಅಂತ ಎಸ್ ಅಂತ ಕ್ಲಿಕ್ ಮಾಡಿ ಆರ್ ಯು ಶೋರ್ ಅಂತ ಬರುತ್ತೆ. ಮತ್ತೆ ಕೂಡ ನೀವು ಇಲ್ಲಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ತದನಂತರ ಯು ಹ್ಯಾವ್ ಎ ಅಕ್ಸೆಪ್ಟೆಡ್ ದ ರಿಕ್ವೆಸ್ಟ್ ಆಫ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಫಾರ್ ಶೇರಿಂಗ್ ಯುವರ್ ಅಡ್ರೆಸ್. ನಿಮ್ಮ ಅಡ್ರೆಸ್ನ ಶೇರ್ ಮಾಡಲಿಕ್ಕೆ ನಿಮ್ಮದು ಅಕ್ಸೆಪ್ಟ್ ಆಗಿದೆ ಅಂತ ಬರ್ತಾಯಿದೆ. ಈ ರೀತಿ ಆದ ನಂತರ ಸ್ವಲ್ಪ ದಿನಗಳು ವೆಯ್ಟ್ ಮಾಡಬೇಕು ಸ್ನೇಹಿತರೆ. ತದನಂತರ ನಿಮ್ಮ ಕಾರ್ಡು ಸಕ್ಸಸ್ಫುಲ್ಲಾಗಿ ಜನ್ರೇಟ್ ಆಗುತ್ತೆ. ಆ ನಂತರ ನಿಮ್ಮ ಅಡ್ರೆಸ್ ಚೇಂಜ್ ಆಗಿರ್ತಕ್ಕಂಥ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿಯಾಗಿ ಸ್ನೇಹಿತರೆ, ನೀವು ಮನೆಯಲ್ಲೇ ಈಸಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ನ ಅಪ್ಡೇಟ್ನ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.